ರಾಶಿ ಚಕ್ರಗಳಲ್ಲಿ ಮೂರನೇ ರಾಶಿ ಚಿಹ್ನೆ ಮಿಥುನ ರಾಶಿ. ಮಿಥುನ ರಾಶಿಯಡಿಯಲ್ಲಿ ಜನಿಸಿದವರು ಹೆಚ್ಚು ಮಾತನ್ನ ಪ್ರೀತಿಸುವವರಾಗಿರ್ತಾರೆ. ಜನರೊಂದಿಗೆ ಹೆಚ್ಚು ಮಾತನಾಡಲು ಇಷ್ಟಪಡ್ತಾರೆ. ಈ ರಾಶಿಯವರ ಸಂಭಾಷಣೆಯ ಹಿಂದಿನ ಪ್ರೇರಕ ಶಕ್ತಿ ಎಂದರೆ ಅವರ ಮನಸ್ಸು. ಕುಂಡಲಿಯಲ್ಲಿ ಮೂರನೇ ಮನೆಯನ್ನ ಆಳೋ ಈ ರಾಶಿಯವರು ಬೌದ್ಧಿಕ ವಿಷಯಗಳತ್ತ ಆಸಕ್ತಿ ಹೊಂದಿರ್ತಾರೆ. ಜನರು ಹಾಗೂ ಸ್ಥಳವನ್ನ ಇಷ್ಟಪಡೋ ಮುನ್ನ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡ ನಂತರ ಮುಂದುವರಿತಾರೆ. ಈ ರಾಶಿಯವರ ವ್ಯಕ್ತಿತ್ವ ಹಾಗೂ ಜೀವನದ ಕುರಿತಾದ ಒಂದಷ್ಟು ವಿಷಯಗಳು ಇಂದಿನ ವಿಡಿಯೋದಲ್ಲಿ. ಮಿಥುನ ರಾಶಿಯವರ ಸ್ವಭಾವವು ಬಹುಮುಖವಾದುದು. ಕಾಲ್ಪನಿಕ, ಆಹ್ಲಾದಕರ, ಚಿಂತನಾಶೀಲ ಮತ್ತು ಎಲ್ಲದಕ್ಕೂ ಹೊಂದಿಕೊಳ್ಳಬಲ್ಲ ಸ್ವಭಾವದವರು. ಅವಳಿಗಳು ಸಂಕೇತಗಳು ಮಿಥುನ ರಾಶಿಯನ್ನ ಪ್ರತಿನಿಧಿಸೋದ್ರಿಂದ ಇದು ಅವರ ಉಭಯ ಸ್ವಭಾವದ ಗುಣಲಕ್ಷಣಗಳನ್ನು ವಿವರಿಸುತ್ತೆ. ಇವರು ಪರಿಣಾಮಕಾರಿ ವ್ಯಕ್ತಿತ್ವವನ್ನ ಹೊಂದಿದವರಾಗಿರ್ತಾರೆ. ಇವರು ಬುದ್ಧಿವಂತಿಕೆ, ನ್ಯಾಯಯುತ ಹಾಗೂ ಮಾನವೀಯ ಸ್ವಭಾವವನ್ನ ಒಳಗೊಂಡವರು. ಇವರ ನಡವಳಿಕೆಯಿಂದಲೇ ಇತರರಿಗಿಂತ ಭಿನ್ನವಾಗಿರ್ತಾರೆ. ಇವರು ಇತರ ವ್ಯಕ್ತಿಗಳನ್ನ ನೋಡಿದಾಗಲೇ ಅವರ ಒಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವೊಮ್ಮೆ ಇದನ್ನ ದುರುಪಯೋಗಪಡಿಸಿಕೊಳ್ಳಲೂಬಹುದು. ಇವರು ಉತ್ತಮ ಸಂವಹನಕಾರರು, ಉತ್ತಮ ವಾಗ್ಮಿ ಹಾಗೂ ಹಾಸ್ಯ ಪ್ರವೃತ್ತಿಯವರು. ಈ ಗುಣಲಕ್ಷಣಗಳಿಂದಲೇ ಅವರು ಕೆಲವು ಉತ್ತಮ ಸ್ನೇಹಿತರನ್ನ ಗೆಲ್ತಾರೆ. ಆತಂಕ ಎದುರಾದಾಗ ಉಗುರು ಕಚ್ಚೋ ಸ್ವಭಾವವು ಇವರದಾಗಿರಬಹುದು. ಪ್ರೇಮಿಯಾಗಿ ಇವರು ಸಾಕಷ್ಟು ವಿನೋದ ಹಾಗೂ ಉತ್ಸಾಹವನ್ನ ಪರಿಗಣಿಸುವಂತಹ ವ್ಯಕ್ತಿ. ಆರಂಭದಲ್ಲಿ ಮಾತುಕತೆ ಹಾಗೂ ಚರ್ಚೆಗಳನ್ನ ಮಾಡ್ತಾರೆ. ತಮ್ಮ ಬುದ್ಧಿವಂತಿಕೆ ಹಾಗೂ ತಮ್ಮ ಶಕ್ತಿಗೆ ಹೊಂದಿಕೆಯಾಗುವವರನ್ನ ಕಂಡುಕೊಳ್ಳುವವರೆಗೂ ಇವರು ವಿವಿಧ ಪ್ರೇಮಿಗಳೊಂದಿಗೆ ಸಮಯ ಕಳೀತಾರೆ. ಇವರು ಪರಿಪೂರ್ಣವಾದ ಸಂತೋಷ, ಪ್ರಚೋದನೆಯ ಅನುಭವವನ್ನ ಬಯಸ್ತಾರೆ. ಪರಿಪೂರ್ಣವಾದ ಹೊಂದಾಣಿಕೆಯನ್ನ ತಮ್ಮ ಪ್ರೇಮಿಯಲ್ಲಿ ಕಂಡುಕೊಂಡ ನಂತರ ದೀರ್ಘಾವಧಿಯವರೆಗೂ ಇಬ್ಬರಿಗೂ ಸೂಕ್ತವಾದ ಜೀವನ ಶೈಲಿಯೊಂದಿಗೆ ಮುಂದುವರಿತಾರೆ. ಇವರು ತಮ್ಮ ವಲಯದಲ್ಲಿರೋ ಪ್ರತಿಯೊಬ್ಬರನ್ನು ಸಂತೋಷವಾಗಿಡಲು ಬಯಸ್ತಾರೆ. ಎಲ್ಲರ ಬದುಕಿನ ಪುಟಗಳಲ್ಲೂ ತಾವಿರಬೇಕೆಂದು ಬಯಸ್ತಾರೆ. ಎಲ್ಲರನ್ನ ಪ್ರೀತಿಸೋ ಇವರ ಸ್ವಭಾವದಿಂದ ಎಲ್ಲರ ಹೃದಯವನ್ನ ಗೆಲ್ತಾರೆ. ಹೆಚ್ಚು ಶ್ರಮ ಪಡೋದ್ರಿಂದ ಆತಂಕ ಮತ್ತು ನಿದ್ರಾಹೀನತೆಗೆ ಗುರಿಯಾಗ್ತಾರೆ. ಇವರು ಸಾಕಷ್ಟು ಆರೋಗ್ಯಕರ ಆಹಾರವನ್ನ ಸೇವಿಸಬೇಕು ಮತ್ತು ಸಾಕಷ್ಟು ನಿದ್ದೆಯ ಅವಶ್ಯಕತೆಯೂ ಇವರಿಗಿದೆ. ನಿಯಮಿತವಾದ ವ್ಯಾಯಾಮವು ಮಿಥುನ ರಾಶಿಯವರ ಆರೋಗ್ಯಕ್ಕೆ ಉತ್ತಮ. ಸಾಮಾನ್ಯವಾಗಿ ಇವರ ಆರೋಗ್ಯವು ತುಂಬಾ ಸೂಕ್ಷ್ಮವಾಗಿರುತ್ತೆ. ಆದರೂ ಇದರ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ. ತಮ್ಮ ಮೆದುಳು ಹಾಗೂ ಮಾನಸಿಕ ಸಾಮರ್ಥ್ಯಗಳನ್ನ ಅತಿಯಾಗಿ ಕೆಲಸ ಮಾಡಲು ಬಳಸೋದ್ರಿಂದ ಮಾನಸಿಕ ಮತ್ತು ನರಗಳ ದೌರ್ಬಲ್ಯದಿಂದ ಬಳಲಬಹುದು. ಬ್ರಾಂಕೈಟಿಸ್ ಮತ್ತು ಆಸ್ತಮಾದಂತಹ ಉಸಿರಾಟದ ಸಮಸ್ಯೆಗಳಿಗೂ ಕೆಲವರು ಗುರಿಯಾಗಬಹುದು. ಮಾನಸಿಕ ಸ್ಥಿರತೆಯನ್ನ ಹೆಚ್ಚಿಸಲು ಧ್ಯಾನ ಮಾಡಬಹುದು. ಹೀಗಾಗಿ ಹೊಸ ಆಲೋಚನೆಗಳು, ಸಾಕಷ್ಟು ಸಂವಹನ, ಹೊಸ ವಿಧಾನವನ್ನು ಹುಡುಕುವಂತಹ ವೃತ್ತಿ ಜೀವನವು ಇವರಿಗೆ ಸೂಕ್ತವಾಗಿದೆ. ವೃತ್ತಿ ಆಯ್ಕೆಯಲ್ಲಿ ನೋಡುವುದಾದರೆ ಬೋಧನೆ, ಮಾರಾಟ, ಬರವಣಿಗೆ, ಪ್ರಸ್ತುತಿ, ಆವಿಷ್ಕಾರ, ನಟನೆ, ಉತ್ಪನ್ನ ಅಭಿವೃದ್ಧಿ, ಪತ್ರಿಕೋದ್ಯಮ, ರೇಡಿಯೋ ಜಾಕಿ ಮುಂತಾದ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಮಿಥುನ ರಾಶಿಯ ಮಹಿಳೆಯರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾರೆ. ಪ್ರಣಯ ಸಂಬಂಧದಲ್ಲಿ ಪ್ರವೇಶಿಸಲು ಭಯಪಡ್ತಾರೆ. ಮಿಥುನ ರಾಶಿಯ ಮಹಿಳೆಯರು ಹೆಚ್ಚು ಯೋಚಿಸ್ತಾರೆ ಹಾಗೂ ಅರ್ಥ ಮಾಡಿಕೊಳ್ಳೋದು ಕಡಿಮೆ. ಇದು ಅವರ ಜೀವನದ ಮೇಲೆ ಹಲವು ಪರಿಣಾಮಗಳನ್ನು ಬೀರುತ್ತೆ. ಮಿಥುನ ರಾಶಿಯ ಪುರುಷರು ಸಕಾರಾತ್ಮಕ ಗುಣದವರು, ಸಾಹಸ ಪ್ರಿಯರು. ಜೀವನದಲ್ಲಿ ಎದುರಾಗೋ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಾಗಿರ್ತಾರೆ. ಅವರ ವಿಶಿಷ್ಟ ಲಕ್ಷಣಗಳು ಸ್ನೇಹಪರತೆ ಮತ್ತು ಜನರೊಂದಿಗೆ ಹೊಂದಿಕೊಳ್ಳುವುದು. ಇವರು ಯಾವುದೇ ವಿಷಯದ ಬಗ್ಗೆ ಹೇಳಿದರೂ ಮಾತನಾಡುವ ಸಾಮರ್ಥ್ಯವಿರೋ ಚತುರರಾಗಿರ್ತಾರೆ. ಒಬ್ಬ ವ್ಯಕ್ತಿಯು ದೂರವಾದರೆ ಅವರ ಬಗ್ಗೆ ಎಂದಿಗೂ ಕಾಳಜಿ ವಹಿಸೋದಿಲ್ಲ. ಇವರು ನಂಬಿಕೆಗೆ ಅರ್ಹರಲ್ಲ. ಕೆಲವೊಮ್ಮೆ ಹಠಮಾರಿ ಮಕ್ಕಳಂತೆ ವರ್ತಿಸ್ತಾರೆ. ಇದಾಯಿತು ಮಿಥುನ ರಾಶಿಯವರ ವ್ಯಕ್ತಿತ್ವದ ಕುರಿತಾದ ಒಂದಷ್ಟು ವಿಷಯಗಳು. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.